ಶಿರಸಿ ತಾಲೂಕಿನ ಬಿಕ್ಕನಹಳ್ಳಿಯಲ್ಲಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ 30 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ಭೀಮಣ್ಣ ನಾಯ್ಕ್ ಭೂಮಿ ಪೂಜೆ ನೆರವೇರಿಸಿದರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಶಾಸಕನಾಗಿ ಆಯ್ಕೆಯಾದ ಬಳಿಕ ಜನತೆಗೆ ನೀಡಿದ ಮಾತುಗಳನ್ನು ಉಳಿಸಿಕೊಂಡಿದ್ದೇನೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದೆ. ನಗರ ಹಾಗೂ ಗ್ರಾಮೀಣ ಭಾಗಗಳ ಸಮಗ್ರ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಶಿಕ್ಷಣದ ಜೊತೆಗೆ ರಸ್ತೆ, ಸೇತುವೆ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳಿಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ನಾನು ಸುಮಾರು ಒಂದು 50 ಕೋಟಿದು ಒಂದು ಪ್ರಸ್ತಾವನೆ ಕೊಟ್ಟಿದ್ದೀನಿ. ನಾನು ಅದಕ್ಕೆ ಪೂರಕವಾಗಿ ಒಂದು 14 ಕೋಟಿ ಈಗ ಮಂಜೂರಿ ಮಾಡಿದ್ದಾರೆ. ಈಗ ನನ್ನ ಬೇಡಿಕೆ ಏನು, ಸಣ್ಣ ಈಗ ನಾವು ಮಲೆನಾಡಲ್ಲಿ ಇದ್ದರೂ ಕೂಡ ಮಳೆ ಹೋದ ನಂತರ ನಮಗೆ ನೀರು ಸಿಗಲ್ಲ. ನೋಡಿ ತಾಯಂದ್ರೆ ಹೇಳಿದ್ರಿ, ಈಗ ಇಂಥ ಮಲೆನಾಡಲ್ಲಿ ಈಗ ನೀರು ಬರ್ತವಿದೆ, ನೀರಿಗೆ ತೊಂದರೆ ಆಗ್ತಾಯಿದೆ. ಇದೇ ರೀತಿ ಎಲ್ಲ ಕಡೆ ಕೂಡ ಇದೆ. ಈಗ ಈ ರೀತಿ ಇರುವಾಗ ನಮ್ಗೆ ಯಾವುದೇ ನೀರಿನ ಸೋರ್ಸ್ ಇರ್ತಕ್ಕಂಥ ಎಲ್ಲ ದೊಡ್ಡ ಡ್ಯಾಮ್ಗಳಿಲ್ಲ, ಯಾವುದೇ ದೊಡ್ಡ ಹೊಳೆಗಳು ಇಲ್ಲ. ಇಲ್ಲಿ ಇಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ನಾವು ಹೆಚ್ಚಿನ ಆದ್ಯತೆನ ಕೊಡಬೇಕಾಗತ್ತೆ. ಕುಡಿಯೋ ನೀರಿಂದ ಆದ್ಯತೆ ಕೊಡಬೇಕಾದ್ರೆ ಇರ್ತಕ್ಕಂಥ ಸಣ್ಣ ಹಳ್ಳಗಳು ಏನಿದ್ದಾವೋ ಅವಾಗೆಲ್ಲ ಸಣ್ಣ ಚೆಕ್ ಡ್ಯಾಮನ್ನು ಮಾಡಿದರೆ ಅಲ್ಲಿ ಅನುಕೂಲ ಆಗುತ್ತೆ. ಚೆಕ್ ಡ್ಯಾಮ್ ಮಾಡಿದ್ರೆ ಏನಾಗುತ್ತೆ, ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ಆಗುತ್ತೆ, ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತರ ಆಗುತ್ತೆ. ಅದು ಆ ರೀತಿ ಮಾಡಿದವಾಗ ಆ ಭಾಗ ರೈತರಿಗೆ ಆ ನೀರನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಮತ್ತು ಆಚೆ ಓಡಾಡೋದಕ್ಕೂ ರೈತರಿಗೆ ಮತ್ತು ಮಕ್ಕಳಿಗೆ ಶಾಲೆ ಹೋಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಯಲ್ಲಿ ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಬೋಸರಾಜ್ ಅವರನ್ನು ಭೇಟಿಯಾಗಿ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀನಿ. ಅವರು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಈಗ ಅದು ಹೆಚ್ಚಿನ ಅನುದಾನ ನನಗೆ ಸಿಗುತ್ತೆ ಅನ್ನೋದು ನಿರೀಕ್ಷೆಯಲ್ಲಿ ಕೂಡ ಫುಟ್ ಬ್ರಿಡ್ಜ್ ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದಾಗ ಇಲ್ಲಿ ಕೂಡ ಸಾಕಷ್ಟು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ PWD ಮಿನಿಸ್ಟರ್ ಆಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ವಿನಂತಿ ಇಟ್ಕೊಂಡಿದ್ದೀನಿ. ಅವರು ಕೂಡ ಸಾಕಷ್ಟು ಬ್ರಿಡ್ಜ್ ಕೊಟ್ಟಿದ್ದಾರೆ. ಈಗ ಒಂದು ಮಳೆಗಾಲದಲ್ಲಿ ಒಂದು ಬಿದ್ದೋಗ್ಬಿಟ್ಟಿತ್ತು, ತಕ್ಷಣ ಅವ್ರು ಹೇಳಿದಾಗ ಅವತ್ತೇ ಆರ್ಡ್ರ್ ಮಾಡಿಬಿಟ್ಟು 25 ಲಕ್ಷ ಆರ್ಡ್ರ್ ಮಾಡಿ ಆ ಕಾಮಗಾರಿ ಕೂಡ ನಡೀತಾ ಇದೆ. ಈಗ ಹೀಗೆ ಮತ್ತು ಕೂಡ ಫುಟ್ ಬ್ರಿಡ್ಜನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಮಾನ್ಯ PWD ಮಿನಿಸ್ಟರ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಈಗ ಅವರು ಕೂಡ ಬಂದಾಗ ಒಂದು ಸರ್ತಿ ಹಳ್ಳಿ ಕಡೆ ಹೋಗಿ ನೋಡಿ, ಪ್ರಾಕ್ಟಿಕಲಾಗಿ ನೋಡಿ ಆ ಶಾಲೆ ಮಕ್ಕಳ ನೋವಿನ ಮಾತನ್ನು ಕೂಡ ಕೇಳಿರುವಂಥದ್ದು. ಹೀಗೆ ಅವರಲ್ಲೂ ಕೂಡ ನಮ್ಮ ಜಿಲ್ಲೆ ಬಗ್ಗೆ ಭಾಳಷ್ಟು ಅರಿವಿದೆ. ಅವರು ಕೂಡ ಹೆಚ್ಚಿನ ಅನುದಾನವನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ನಾನು ಈ ಕಡೆ ಏತ ನೀರಾವರಿ ಬರುವುದಿಲ್ಲ, ಈ ಕಡೆ ಅಂತ ದೊಡ್ಡದಿಲ್ಲ. ಈ ವೇಳೆ ಗ್ರಾಮಸ್ಥರು ಕುಡಿಯುವ ನೀರು ಹಾಗೂ ವಿದ್ಯುತ್ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ತಂದರು. ತಕ್ಷಣ ಸ್ಪಂದಿಸಿದ ಶಾಸಕರು ಹೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ಸಮಸ್ಯೆ ಪರಿಹರಿಸಲು ಸೂಚಿಸಿದರು. ಶಾಸಕರ ತಕ್ಷಣದ ಸ್ಪಂದನೆಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. 2.5 ಕೋಟಿ ನಾನು ಸಿದ್ದಾಪುರ ಚಾಲನೆ ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ನಿರಂತರವಾಗಿ ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಕಾಮಗಾರಿ ಚಾಲನೆಯನ್ನು ಕೊಡ್ತಾಯಿದ್ದೀನಿ. ನಾವು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತನಾಡಿದ್ವಿ. ಈ ಭಾಗದ ಶಿರಸಿ ಸಿದ್ದಾಪುರದಲ್ಲಿ ಸಾಕಷ್ಟು ಹಳದಿ ರೋಗ ಮತ್ತು ಎಲೆ ಚುಕ್ಕೆಯಿಂದ ಭಾಳಷ್ಟು ತೋಟಗಳು ಹೋಗ್ಬಿಡ್ತಾಯಿದೆ. ಭಾಳಷ್ಟು ತೋಟ ಏನಂದರೆ ಇಲ್ಲ ಎಲ್ಲ ಹೆಡೆಗಳೆಲ್ಲ ಉದುರು ಹೋಗಿ ಆ ತೋಟ ಮತ್ತೆ ಚಿಗುರುತ್ತೋ ಇಲ್ಲ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಒಬ್ಬೊಬ್ಬರು ತೋಟದಲ್ಲಿ 1 ಎಕರೆಗೆ ಒಂದು 50 kg 1 ಕ್ವಿಂಟಲ್ ಅಡಿಕೆನೂ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ಹಲವಾರು ತೋಟದಲ್ಲಿ ನೋಡಿದ್ದೀನಿ ನಾನು. ಈಗಾಗಲೇ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಅದನ್ನು ಸರ್ವೆ ಮಾಡಿ ಸರ್ಕಾರಕ್ಕೆ ಗಮನಕ್ಕೂ ತಂದಿದ್ದಾರೆ. ನಾನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಕ್ವಶನ್ ಹಾಕಿದಾಗ ನನಗೆ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೂ ನಾನು ತಂದೆ. ಇಲ್ಲಿನ ರಾಜ್ಯದಲ್ಲಿ ಸುಮಾರು 85,000 ಹೆಕ್ಟರಲ್ಲಿ ಇವತ್ತು ಈ ರೋಗ ವ್ಯಾಪಿಸಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 15,000 ಹೆಕ್ಟರ್ ಇದೆ. ಈಗ ನನ್ನ ಶಿರಸಿ ಸಿದ್ದಾಪುರದಲ್ಲಿ ಸುಮಾರು 8,500 ಹೆಕ್ಟರ್ ಅಂದಾಜು ಮಾಹಿತಿ ಇಷ್ಟಿರುವಂಥದ್ದು. ಸುಮಾರು 15,000 ಜನರಿಗೆ, ರೈತರಿಗೆ ಇದರಿಂದ ತೊಂದರೆ ಆಗ್ತದೆ. ಈಗ ಈ ಜನಗಳಿಗೆ ಇವತ್ತೇನು ತೊಂದರೆ ಆಗಿದೆಯೋ ಇವರಿಗೆ ಮಾಡಿರ್ತಕ್ಕಂಥ ಸಾಲದ ಬಡ್ಡಿನೂ ಕಟ್ಟೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಎಕರೆಗೆ ಬರ್ತಕ್ಕಂಥ ಅಡಿಕೆ 1 ಕ್ವಿಂಟಲ್ ಅರ್ಧ ಕ್ವಿಂಟಲ್ ಬಂದರೆ ಅವ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೆ? ಬಡ್ಡಿನೂ ಕಟ್ಟೋಕ್ಕಾಗಲ್ಲ. ಮನೇಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಅದು ಮಾಡೋದಿರಲಿ, ಜೀವನನೇ ಸಾಗಿಸೋದು ಕಷ್ಟ ಆಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು ಮುಂದೆ ಬರಬೇಕಾಗತ್ತೆ. ಇಂಥ ರೈತರನ್ನ ಮತ್ತೊಮ್ಮೆ ಸರ್ವೇನ ಮಾಡಿ, ಇಲಾಖೆ ಮುಖಾಂತರ ಸರ್ವೇನ ಮಾಡಿ ಅವರು ಮಾಡಿರ್ತಕ್ಕಂಥ ಸಾಲವನ್ನು ನಾನು ಮನ್ನಾ ಮಾಡಿ ಅಂತ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಮನ್ನಾ ಮಾಡಿ ವಿನಂತಿಯ ಜೊತೆಯಲ್ಲಿ ಈಗಾಗಲೇ ಪಡೆದಿರ್ತಕ್ಕಂಥ ಸಾಲ ಅದು ಯಾವ ರೀತಿ ಅದಕ್ಕೆ ಕಂತು ಮತ್ತು ಮುಗಿದು ಮಾಡಿಕೊಡ್ತೀರಿ ಅನ್ನೋಂಥದ್ದು ಅದು ಚರ್ಚೆ ಆಗಬೇಕಾಗತ್ತೆ ಅನ್ನೋಂಥ ಮಾತನ್ನು ನಾನು ಸದನದಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿದ್ದೀನಿ. ಅದಕ್ಕೆ ಮಂತ್ರಿಗಳು ಕೂಡ ಸಾಕಷ್ಟು ಮಾತನ್ನು, ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಹಾಗೆ ಒಟ್ಟಿನಲ್ಲಿ ನನಗೆ ವಿಶ್ವಾಸ ಇದೆ, ಈ ಎಲೆ ಚುಕ್ಕೆ ಮತ್ತು ಹಳದಿ ರೋಗ ಬಂದಿರತಕ್ಕಂಥ ತೋಟಗಳಿಗೆ ಏನಾದರೂ ಸರ್ಕಾರದಿಂದ ಪರಿಹಾರ ಸಿಗಬಹುದು ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅದರ ನಂತರದಲ್ಲಿ ನಮ್ಮ
DC ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವ್ರ ಹತ್ರನೂ ಕೂಡ ಮಾತನಾಡಿದೆ ನಾನು. ಅವರು ಅಧಿವೇಶನ ಮುಗಿದ ನಂತರ ಮಾತಾಡೋಣ ಎಲ್ಲ ಸೊಸೈಟಿಯ ಮತ್ತು TMS TSS ಅವ್ರ ಹತ್ರ ಅಧ್ಯಕ್ಷತೆಲ್ಲ ಮಾತನಾಡಿ ಇದಕ್ಕೆ ಯಾವುದಾದ್ರೂ ಒಂದು ಸೂಕ್ತ ಪರಿಹಾರವನ್ನು ಕಂಡು ಹಿಡಿಯೋಣ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಅದು ಅಸೆಂಬ್ಲಿ 27 ಮುಗಿಯುತ್ತೋ ಆ ನಂತರದಲ್ಲಿ ನಾವು ಮಾನ್ಯ ಶಾಸಕರಾಗಿರ್ತಕ್ಕಂಥ KDC ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರ್ತೀವಿ, ಮಾತನಾಡ್ತೀವಿ. ಒಟ್ಟಿನಲ್ಲಿ ರೈತರು ಯಾವುದೇ ರೀತಿಯ ಅಧೈರ್ಯ ಆಗಿರ್ತಕ್ಕಂಥ ಪರಿಸ್ಥಿತಿ ಆಗಬಾರ್ದು. ಆಗ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳೋಕ್ಕೆ ಬಯಸ್ತೀನಿ.